ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ವೆಜ್ ಕೈಮಾ ರೆಸಿಪಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಒಂದು ಹಾಕಿದ್ದೆ, ಕ್ರಾಫ್ಟಿಂಗ್ ವಿಡಿಯೋ ಬೇಕಾ ಕುಕಿಂಗ್ ವಿಡಿಯೋ ಬೇಕಾ ಅಂತ. ಆಲ್ಮೋಸ್ಟ್ ಕುಕಿಂಗ್ ವಿಡಿಯೋನೇ ಕೇಳಿದ್ರಿ, ಸೊ ಕುಕಿಂಗ್ ವಿಡಿಯೋ ಮಾಡಾಕ್ತಾ ಇದ್ದೀನಿ. 1 ಗಂಟೆ ಮುಂಚೆನೆ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. ಅದನ್ನು ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 4 ಇಂಚು ಹಸಿಮೆಣಸಿನ್ಕಾಯಿ, 5ರಿಂದ 7 ಬೆಳ್ಳುಳ್ಳಿ, 2 ಏಲಕ್ಕಿ, ಸ್ವಲ್ಪ ಜೀರಿಗೆ, ಮತ್ತೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಅಂದ್ರೆ ಶುಂಠಿನಾನು ಹಾಕೋಬಹುದು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರಿಲ್ಲದೆ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ನೀರಿಲ್ಲದೆ ಚೆನ್ನಾಗಿ ಒಂದು ಪೇಸ್ಟ್ ತರ ಬರುತ್ತೆ. ನೋಡಿ ನಾನು ಯಾವ ತರ ಟೆಕ್ಸ್ಚರ್ ಬರಬೇಕು, ಈ ರೀತಿ ಟೆಕ್ಸ್ಚರ್ ಬರಬೇಕು. ತೆಗೆದ್ರೆ ಒಂಥರ ಬಲ್ಕ್ ಆಗಿ ಟೆಕ್ಸ್ಚರ್ ಬರಬೇಕು. ಈ ರೀತಿ ಬಂದಾಗ ಪೇಸ್ಟ್ ನೀಟಾಗಿ ಆಗೈತೆ ಅಂತ. ಇವಾಗ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಒಂದು ಈರುಳ್ಳಿನ ನೀಟಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಮತ್ತೆ ಕೊತ್ತಂಬರಿನ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಮಿಕ್ಸ್ ಮಾಡ್ಬೇಕಾದ್ರೆ ಚಿಕ್ಕ ಉಂಡೆನ ಕಟ್ಕೊಳ್ಳಿ, ಸೋ ದಟ್ ಅದು ಯಾವುದೇ ತರ ಕ್ರ್ಯಾಕ್ ಬೀಳಬಾರ್ದು. ಕ್ರ್ಯಾಕ್ ಇಲ್ಲ ಅಂದಾಗಲೇ ಚೆನ್ನಾಗಿ ಬರೋದು. ಇವಾಗ ಅದೇ ತರ ಒಂದು ಪಾತ್ರೆಯಲ್ಲಿ ಒಂದು ಬಾಣಲಿಲಿ ಎಣ್ಣೆ ಹಾಕೊಳ್ಳಿ. 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದೇ ಒಂದು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ. ಖಾರ ಬೇಕಾದ್ರು 2 ಹಾಕೋಬಹುದು, ಖಾರ ಬೇಡದೇವ್ರು 1 ಹಾಕೋಬಹುದು. ಕರಿಬೇವು ಮತ್ತೆ 1 ಈರುಳ್ಳಿ ಹಚ್ಕೊಂಡು ನೀಟಾಗಿ ಗೋಲ್ಡನ್ ಫ್ಲೇಮ್ ಬರೋ ತನಕ ಹುರ್ಕೊಳ್ಳಿ. ಸೊ ಆಮೇಲೆ 2 ಟೊಮೆಟೊನ ನೀಟಾಗಿ ಹಾಕೊಂಡು ಅದು ಸಾಫ್ಟ್ ಪೇಸ್ಟ್ ತರ ಆಗ್ಬೇಕು. ಎಲ್ಲ ಎಣ್ಣೆಲೆ ನೀರು ಬಿಟ್ಕೋಬೇಕು. ನೋಡಿ ಅದು ನೀರು ಬಿಟ್ಕೊಳ್ತಾ ಇದೆ. ಸೊ ದಟ್ ಅದು ಬಬಲ್ಸ್ ಬರೋ ಟೈಮಲ್ಲಿ ನೀವು ಮಸಾಲನ್ನ ಹಾಕೋಬಹುದು. ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ, 2 ಟೇಬಲ್ ಸ್ಪೂನ್ ಧನಿಯದ ಪುಡಿ, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಮತ್ತೆ 2 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ. ಸೊ ಹಾಕೊಂಡು ನೀಟಾಗಿ ನೀರಲ್ಲಿ ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನೀರು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಈ ಹಂತದಲ್ಲಿ ಉಪ್ಪನ್ನ ಟೇಸ್ಟ್ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಳ್ಳಿ. ಈ ಹಂತ ಬರ್ಬೇಕಾದ್ರೆ ಒಂದು ದೊಡ್ಡ ಗಾತ್ರ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಅದಕ್ಕೆ ಪಲ್ಪ್ನ ಹಾಕೊಳ್ಳಿ. ಸೊ ದಟ್ ಅದು ನೀಟಾಗಿ ಎಲ್ಲ ತರದಲ್ಲೂ ಬರಬೇಕು. ಇವಾಗ ಒಂದು ತೆಂಗಿನಕಾಯಿನ ತುರ್ಕೊಂಡು ಅದನ್ನ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡು ತೆಂಗಿನಕಾಯಿ ಹಾಲನ್ನ ಹಾಕೊಳ್ತಾ ಇದೀನಿ. ಅದು ನೋಡಿ ಕಲರ್ ಫ್ಲೇಮ್ ಬರುತ್ತೆ. ನಿಮಗೆ ಇದರಲ್ಲಿ ಗಟ್ಟಿ ತರ ಮಾಡ್ಕೊಳ್ಳಿ. ನೀರ್ ತರ ಬೇಕಾದ್ರೆ ನೀರ್ ತರ ಬಿಡ್ಕೊಳ್ಳಿ. ನಾನು ಇದರಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗ್ಲಿ ಅಂದ್ಬಿಟ್ಟು ನಾನು ನೀರ್ ಹಾಕೊಳ್ತಾ ಇದ್ದೀನಿ. ಇವಾಗ ಮಾಡ್ಕೊಂಡಿರೋಂಥ ಉಂಡೆನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇದ್ದಂಗ್ಲೆ ಹಾಕೊಳ್ಳಿ. ನೋಡಿ ಈ ಪಾಯಿಂಟ್ ಅಲ್ಲಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಹಾಕೋಬೇಕು ಇದನ್ನ. ನೋಡಿ ಅದು ಹೆಂಗೆ ಯಾವ ರೀತಿ ಕುದಿ ಬರ್ತೈತೆ ಅಂತ. ನೀಟಾಗಿ ಎಲ್ಲ ಕುದೀತಾ ಇರ್ಬೇಕಾದ್ರೇನೆ ಒಂಚೂರು ಸೌಟ ಕಲರ್ಸ್ಬೇಡಿ. ಒಂದು 15 to 20 ಮಿನಿಟ್ಸ್ ಹಂಗೆ ಬೇಯುತ್ತೆ. ನೋಡಿ 15 ಮಿನಿಟ್ಸ್ ಬೆಂದಾಗಿದೆ. ಸೊ